ಚಂದಿರ ವದನೆ ಆಕಾಶದಲ್ಲಿ ಮಿನುಗುತ್ತಿರುವಂತಹ ತಂಗದಿರ ಆ ಚಂದ್ರನ ಕಾಂತಿ ಅವರ ಮುಖದಲ್ಲಿ ಕಾಣ್ತಾ ಇದ್ದೇನೆ. ಚಂಚಲ ನೇತ್ರೆ ಆ ಕಡೆ ಈ ಕಡೆ ನೋಡುವಾಗ ಥಳ ಫಳ ಥಳ ಫಳ ಥಳ ಫಳ ನೋಟದಲ್ಲಿ ಆ ರೀತಿ ಆಕರ್ಷಣೆ ಜೀವ. ಮತ್ತೆ ಬೇರೆ ಕನ್ನಡಿ ಬೇಕೇ? ಕನ್ನಡಿಯ ಕದಪು, ಕನ್ನಡಿ ಕಪದು, ಕದಪು ತೊಂಡೆ, ತೊಂಡೆಯ ಹಣ್ಣಿನಂತಹ ತುಟಿ, ಎಲೆ ನಡು ಪರಿಮಳ ಯಾಕೆಂದ್ರೆ ಇನ್ನು ಜೌವನೆ ಹಾಗಾಗಿ ಈ ಪ್ರಾಯದಲ್ಲೆಲ್ಲ ಅದು ನಡು. ನೀವು ಹೇಳಿದಾಗೆ ಎಳೆ ನಡು, ಎಳೆ ನಡು ಸ್ವಲ್ಪ 35 ದಾಟು ಬಲ ನಡು. ಅದು ಏನು ಕೇಳಿದ್ರಿ, ಇಲ್ಲಿಗಿಂತ ಇಲ್ಲಿ ಅಂದ್ರೆ ಈಗ ಅವಳು ನಡೆದಾಗ ಸಿಂಹ ಕಟ್ಟಿ, ಅದೇ ನೀನ್ ಹೇಳಿದ ವಯಸ್ಸಿಗೆ ನಡೆಯುವಾಗ ಆನೆ ನಡೆದ ಹಾಗೆ ಈಗ ಅವಳ ಸೌಂದರ್ಯವನ್ನು ನೋಡ್ತಾ ಇರುವ ಹಾಗೆ ನಿಜವಾಗಿಯೂ ನೀನು ಆಡಿದ ಮಾತಿನ ಹಾಗೆ ನಾನು ಅವಳನ್ನ ವರಿಸುವುದಕ್ಕೆ ಅವಳು ಸೂಕ್ತಳು. ಅವಳ ಸೌಂದರ್ಯವನ್ನು ಆಕರ್ಷಿಸಿದ್ದ ಹೌದು. ಆದ್ರೆ ಒಂದು ವಿಷಯ, ಹೆಣ್ಣಿಗೆ ಕೇವಲ ಬಾಹ್ಯ ಸೌಂದರ್ಯವಷ್ಟೇ ಮುಖ್ಯವಾದದ್ದಲ್ಲ, ಆಂತರಂಗಿಕವಾದಂತಹ ಸೌಂದರ್ಯ ಎನ್ನುವುದು ಬೇಕು. ನೋಡುವುದಕ್ಕೆ ಹೊರಗಿನಿಂದ ಚಂದವಾಗಿ ಕಂಡವಳು ಆಂತರಂಗಿಕವಾಗಿ ಕುರೂಪಿಯಾದಳು ಅಂತಾದ್ರೆ ಆ ಸೌಂದರ್ಯಕ್ಕೆ ಏನು ಬೆಲೆ ಇಲ್ಲ. ಹಾಗಾಗಿ ಯಾಕೆ ಇವಳು ಹೀಗಾದಳು, ಏನಿದರ ರಹಸ್ಯ? ಇಂತಹ ದೇವರು ಕೊಟ್ಟಿರುವಂತಹ ಸೌಂದರ್ಯದ ಖನಿಯಾಗಿರುವ ಇವಳು ಇಂತಹ ರೀತಿಯಲ್ಲಿ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾಳೆ ಅಂತಾದ್ರೆ ಏನೋ ಕಾರಣ ಇದ್ದಿರಲೇಬೇಕು, ತಿಳಿಯಬೇಕು ಅಂತಾದ್ರೆ ನಾವು ಇಷ್ಟೊತ್ತಿನವರೆಗೆ ಇಲ್ಲಿ ಬಂದವಳನ್ನು ನೋಡಿದ್ದು ನಮ್ಮದೇ ಆದಂತಹ ಮಾಯಾರೂಪ. ಯಾರಿಗೂ ನಾವು ಒಳಗೆ ಬಂದ ನಾವು ಎಷ್ಟು ಮಾತಾಡಿದ್ರು ನಮ್ಮಿಬ್ಬರೊಳಗೆ ಬಿಟ್ಟಿದ್ದ ಮೂರನೇವರಿಗೆ ಗೊತ್ತಾಗುದಿಲ್ಲ, ನಮ್ಮ ರೂಪವು ಯಾರಿಗೂ ಗೊತ್ತಾಗಲಿಲ್ಲ. ಸಾದೃಶ್ಯ ಅಲ್ಲ. ಹಾಗಾಗಿ ಅವಳು ನೋಡ್ಬೇಕು ಮಾತಾಡ್ಬೇಕು ಅಂತಾದ್ರೆ ಆ ಮಾಯೆಯನ್ನು ಸರಿಸಿ ಅವಳ ಎದುರುಗಡೆ